ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನನ್ನ ಮಗಳು ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ನಾವು ಇವತ್ತು ತಾತೆಗೆ ಹೋಗ್ತಾ ಇದ್ದೀವಿ. ಸ್ವಾಮಿಗೆ ನಾವು ಹೋಗ್ತಾ ಇದ್ದೀನಿ. ಆಮೇಲೆ ಎಸ್, ನಾವಿವತ್ತು ಹೋಗ್ತಾ ಇರೋಂಥದ್ದು ಮಿನಿ ಮಂತ್ರಾಲಯ ಅಂತಲೇ ಹೆಸರುವಾಸಿ ಆಗಿರೋಂಥ ಕಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿರೋಂಥ ಒಡ್ಡರಹಳ್ಳಿ. ಇದು ಬೆಂಗಳೂರಿಂದ ಸುಮಾರು ಒಂದು 18 ಕಿಲೋಮೀಟರ್ ಇರ್ಬೋದು. ಮೆಟ್ರೋ ಸ್ಟೇಷನಿಂದ ಮಾದಾವರದಿಂದ ಮೇ ಬಿ ಒಂದು 17 ಕಿಲೋಮೀಟರ್ ಇದೆ. ಇದನ್ನು ಕಾಮಧೇನು ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಇದು ಮಾರ್ನಿಂಗು ಬೆಳಗ್ಗೆ 6 ನೈಟು 10ವರೆಗೂ ಓಪನ್ ಇರುತ್ತೆ. ಗುರುವಾರ ಮತ್ತು ಸಂಡೇಸು ಅಪ್ ಟು 10 ಇರುತ್ತೆ. ವೀಕ್ ಡೇಸ್ ಬಂದು ಮಾರ್ನಿಂಗ್ 8:30 ಈವ್ನಿಂಗ್ 5:30ವರೆಗೂ ಇರುತ್ತೆ. ನಮಗೆ ಗುರುವಾರನೇ ಸಿಕ್ಕಾಪಟ್ಟೆ ಕ್ರೌಡ್ ಇರೋದು. ನಿಮಗೆ ಗೊತ್ತು, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಆಲ್ಮೋಸ್ಟ್ ಎಲ್ಲರೂ ಗುರುವಾರ ಹೋಗ್ತಾರೆ. ಇನ್ ಕೇಸ್ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ ಅಂತ ಹೇಳಿದವರು ಸಂಜೆ ಆಫೀಸಿಂದ ಬಂದು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರ್ತಾರೆ. ಹಾಗಾಗಿ ಗುರುವಾರ ಮತ್ತು ಸಂಡೇಸು 9:30 10ವರೆಗೂ ಓಪನ್ ಇರುತ್ತೆ. ಅದರ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರ ಕೂಡ ಇದೆ. ರಾಯರ ದರ್ಶನ ಹಾಗೂ ಸಾಯಿಬಾಬಾ ಮಂದಿರ ಎರಡನ್ನೂ ದರ್ಶನ ಮಾಡ್ಕೊಂಬಿಟ್ಟು ಬರೋಣ, ಬನ್ನಿ ಹೋಗೋಣ. ನಮ್ಮ ಬ್ಯಾಂಗ್ಳೂರಂತೂ ನೈಟ್ ಟೈಮ್ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ವ್ಯೂಸ್ ನೋಡಿಕೊಂಡು, ಅದರಲ್ಲಂತೂ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ರಂತೂ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಬೆಳಕು, ವೆಹಿಕಲ್ ಬೆಳಕು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ನೆಕ್ಸ್ಟು ನಾವು ಆಲ್ಮೋಸ್ಟ್ ಇಲ್ಲಿಗೆ ಕಾಮಧೇನು ಕ್ಷೇತ್ರಕ್ಕೆ ಹೋಗೋದು ಆಲ್ಮೋಸ್ಟ್ ಸಂಜೆನೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವರು ಆಫೀಸಿಂದ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಒಂದು 7ಗೆ ಬಿಟ್ರು 9:30 10ವರೆಗೂ ಓಪನ್ ಇರೋದ್ರಿಂದ ಹೋಗ್ಬಿಟ್ಟು ಆರಾಮ್ಸೆ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ನಾವು ಈವ್ನಿಂಗ್ ಟೈಮು ಹೋಗ್ತೀವಿ. ಮಾರ್ನಿಂಗ್ ಟೈಮು ಆಲ್ಮೋಸ್ಟ್ 1 ಅವರ್ ಮಂತ್ರಾಲಯಕ್ಕೆ ಹೋಗ್ತೀವಿ. ಹಾಗಾಗಿ ಈವ್ನಿಂಗ್ ಟೈಮೇ ಇಲ್ಲಿಗೆ ಹೋಗೋದು. ನೀವು ನೈಸ್ ರೋಡ್ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು ಇಲ್ಲಿಂದ ತೊಗೊಂಡು ಹೋಗಬೇಕು. ಇಲ್ಲಿಂದ ಸೇಮು ಒಂದು 17 ಕಿಲೋಮೀಟರ್ ಆಗುತ್ತೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದಿರೋರಿಗೆ ಯೂಸ್ಫುಲ್ ಅನಿಸುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಮಾದನಾಯಕನಹಳ್ಳಿಯಿಂದ ಬ್ಯಾಂಗ್ಳೂರು ಸೈಡ್ ಗೊರಗುಂಟೆಪಾಳ್ಯ ಕಡೆಯಿಂದ ಬರೋರು ಲೆಫ್ಟ್ ಸೈಡಿಂದ ಇದು ಕೌಸಲ್ಯ ಒಂದು ಸ್ವೀಟ್ ಬೇಕ್ರಿ ಇದೆಯಲ್ಲ, ಅಲ್ಲಿ ಲೆಫ್ಟ್ ತೊಗೊಂಡು ಒಳಗಡೆ ಹೋಗಬೇಕು. ಇಲ್ಲಿಂದ ಸುಮಾರು ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟರ್ ಆಗ್ಬೋದು. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಬನ್ನಿ ಹೋಗೋಣ. ಅಂತೂ ಇಂತೂ ಬಂದು ರೀಚ್ ಆದ್ವಿ. ನೀವು ಕಾರಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಕಾರ್ ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇರುತ್ತೆ. ಮತ್ತು ಬೈಕಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲೇ ದೇವಸ್ಥಾನ ಮುಂದೆನೇ ಯಾವುದೇ ಚಾರ್ಜ್ ಇಲ್ಲದೆ ನೀವು ಬೈಕ್ ಪಾರ್ಕ್ಗಳನ್ನ ಮಾಡ್ಕೊಂಡು ಬರ್ಬೋದು. ಬಂದು ನೆಕ್ಸ್ಟು ಸ್ಲಿಪ್ಪರೆಲ್ಲ ಅಲ್ಲೇ ರಿಮೂವ್ ಮಾಡಿ ಕಾಲು ತೊಳ್ಕೊಂಡು ಒಳಗೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ನಾವು ತುಂಬ ದಿನ ಆಗಿತ್ತು ಬಂದು, ಅದಕ್ಕೆ ತುಪ್ಪದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ ಅಂತ ಬರ್ತಾಯಿದ್ದೀವಿ. ನಿಮ್ಮ ಶಕ್ತಿ ಅನುಸಾರ ಅಥವಾ ಏನಾದರೂ ನೀವು ಫಸ್ಟ್ ಟೈಮ್ ಬಂದು ಹರಕೆ ಮಾಡಿಕೊಂಡು ಇಷ್ಟೇ ದೀಪ ಹಚ್ತೀವಿ ನಾವು, ನಮ್ಮದು
ನಾವೇನು ಅಂದ್ಕೊಂಡಿರ್ತೀವೋ ಆ ಕೆಲಸ ಆದರೆ ಅಂತ ಅಂದ್ಕೊಂಡ್ರೆ ಹಂಗೆ ಮಾಡ್ಬೋದು. ಇಲ್ಲ ಬಂದು ನಾರ್ಮಲಾಗಿ ನಾನು ರಾಯರ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ, ತುಪ್ಪ ದೀಪ ಹಚ್ಬಿಟ್ಟು ಬ್ಲೆಸ್ಸಿಂಗ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ, 30 ರೂಪೀಸ್ ಸಿಗುತ್ತೆ. ಅದನ್ನು ನೀವು ತೊಗೊಂಡು ತುಪ್ಪ ದೀಪ ಹಚ್ಬೋದು. ತುಪ್ಪ ದೀಪ ಕೌಂಟ್ರಲ್ಲಿ ತುಂಬ ಫ್ರೀ ಇತ್ತು. ನಾವು ಅದೇ ಖುಷಿಲಿ ಕ್ರೌಡ್ ಕಡಿಮೆ ಇದೆ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ನಾವು ಬಂದಾಗ 8:15 ಆಗಿತ್ತು ಅಂತಲೇ ಹೇಳ್ಬೋದು. 2 ರೋ ಖಾಲಿ ಇತ್ತು. ಫಾಸ್ಟಾಗಿ ಬಂದ್ವಿ, ಹೆಂಗೂ ಬೇಗ ದರ್ಶನ ಆಗುತ್ತೆ ಅಂತ. ಬಟ್ ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಆಲ್ರೆಡಿ 3 to 4 ಲೈನ್ ಕ್ಯೂ ಇತ್ತು. ಫಸ್ಟೆಲ್ಲ ಒಂದೇ ಲೈನಲ್ಲೇ ಕ್ಯೂ ನಿಂತ್ಕೋಬೇಕಿತ್ತು, ಬಟ್ ಇತ್ತೀಚೆಗೆ 2 ಲೈನ್ ಮಾಡಿದರು. ದೇವಸ್ಥಾನ ಪಕ್ಕದಲ್ಲಿ ಒಂದು ಲೈನ್ ಇರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅಲ್ಲಿ ಕ್ಲೋಸ್ ಮಾಡಿದರು ನಾವು ಬರೋ ಟೈಮಲ್ಲಿ. ಸೊ ಹಿಂಗಿಂದನೇ ಹೋಗೋಣ ಅಂಥೇಳಿ ಬಂದು ನಿಂತ್ಕೊಂಡ್ವಿ. ನಾವು 30 ರೂಪೀಸ್ದು 2 ತೊಗೊಂಡ್ರೆ ನಿಮಗೆ ಒಂದು ದೀಪದ ಜೊತೆ ಇನ್ನಿಬ್ಬರು ಜೊತೆ ಹೋಗ್ಬಿಟ್ಟು ರಾಯರ ದರ್ಶನ ಮುಂದೆಯಿಂದ ಹತ್ರದಿಂದ ದರ್ಶನ ಮಾಡ್ಕೋಬೋದು. ಇಲ್ಲಿ ಹಿಂದಗಡೆ ಒಂದು ಫೋಟೋ ಇತ್ತು. ಈ ಕ್ಷೇತ್ರದ ವ್ಯವಸ್ಥಾಪಕರಾಗಿರೋದಂಥ ಗುರುಶೇಷ ಅಂತೇಳಿ, ಅವರು ಆರತಿ ಮಾಡಬೇಕಾದ್ರೆ ಪುರಂದರದಾಸರದ್ದು ಆಕೃತಿ ಕಾಣೋ ಅಂಥದ್ದೊಂದು ಚಿತ್ರ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇದು ಮುಚ್ಚಿದ್ದಾರೆ, ಇವಾಗ ಅದು ಕಾಣಿಸಲ್ಲ, ತೋರಿಸೋದಕ್ಕಾಗಲಿಲ್ಲ. ಇಲ್ಲಿ ನೋಡಿ ಫ್ರೆಂಡ್, ವಿಶ್ವದಲ್ಲೇ ಏಕೈಕ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಲೇಖನ ಮಹಾವಿಜ್ಞಾನದ ಪುಸ್ತಕದ ಬೃಂದಾವನ ಅಂತಲೇ ಹೆಸರುವಾಸಿಯಾಗಿರುವಂಥ ಇದು. ಆಲ್ಮೋಸ್ಟ್ 80 to 90% ಜನ ತುಪ್ಪದ ದೀಪ ಹಚ್ತಾರೆ. ಎಲ್ಲರ ಹತ್ರ ಹೇಳ್ಕೊಳಕ್ಕಾಗದಿರೋವಂಥ ಕಷ್ಟ ಪ್ರತಿಯೊಂದನ್ನು ರಾಯರ ಹತ್ರ ಹೇಳ್ಕೊಂಡ್ರೆ ಎಲ್ಲ ನಮಗೆ ಪರಿಹಾರ ಆಗುತ್ತೆ ಅನ್ನೋ ಮನೋಭಾವನೆ ಎಲ್ಲರೂ ಬಂದು ತುಪ್ಪದ ದೀಪನ ಹಚ್ಬಿಟ್ಟು ರಾಯರ ಹತ್ರ ಪ್ರೇಯರ್ ಮಾಡಿಕೊಂಡು ನೆಕ್ಸ್ಟು ಈ ಕಡೆ ಬೃಂದಾವನ ಕಡೆ ಬರುವಂಥದ್ದು. ಇಲ್ಲಿ ಬುಕ್ಕು ಕೂಡ ಅವೈಲಬಲ್ ಇರುತ್ತೆ. ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಬುಕ್ಕಲ್ಲಿ ಕಂಪ್ಲೀಟಾಗಿ ಮುಗಿಯೋವರೆಗೂ ಬರೆದು ಬಿಟ್ಟು ಅದು ಖಾಲಿ ಪುಸ್ತಕ ಕೊಡ್ತಾರೆ. ಅದನ್ನು ಬರೆದು ಕಂಪ್ಲೀಟ್ ಆದಮೇಲೆ ತೊಗೊಬಂದು ಇಲ್ಲಿ ಕೊಟ್ಟರೆ ಅವರು ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಯಾರ್ಯಾರು ಗುರುವಾರ ಎಲ್ಲ ದೇವಸ್ಥಾನಗಳಿಗೆ ಬರಲ್ಲ, ಮನೇಲಿ ಪೂಜೆ ಮಾಡಿ ಆ ಬುಕ್ಕಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು ನಾವು ಬರೆದ್ರೆ ನಮಗೆ ಶಾಂತಿ, ನೆಮ್ಮದಿ ಎಲ್ಲದೂ ರಾಯರು ಕರುಣಿಸ್ತಾರೆ. ನಾವು ಕೂಡ ಬುಕ್ಕನ್ನು ಬರೆದಿದ್ದೀವಿ. ಯಾರೆಲ್ಲ ಬರೀಬೇಕು ಅಂತ ಅಂದ್ಕೊಂಡಿರೋರು 20 ರೂಪೀಸಿಗೆಲ್ಲ ಬುಕ್ ಸಿಗುತ್ತೆ, ಇಲ್ಲಿ ಅವೈಲಬಿಲಿಟಿ ಇರುತ್ತೆ, ತೊಗೊಂಡು ನೀವು ಮನೇಲಿ ಬರಿಬೋದು. ನಾವು ಸಂಜೆ ಬರೋದು ಯಾಕೆಂದರೆ ಮಹಾಮಂಗಳಾರತಿ ಮತ್ತು ಅಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ 8-8:30 ಒಳಗಡೆ. ಹಾಗಾಗಿ ಬಂದ್ವಿ. ಅದೇ ಟೈಮಿಗೆ ಬೃಂದಾವನ ಕ್ಲೋಸ್ ಮಾಡಿ ಪ್ರಹ್ಲಾದರಾಯನ ಕರ್ಕೊಂಡ್ಬರ್ತಿದ್ದಾರೆ. ಇವರೇ ಈ ಕ್ಷೇತ್ರದ ವ್ಯವಸ್ಥಾಪಕರು. ಇದು ರಥೋತ್ಸವ ಮುಗಿಯೋವರೆಗೂ ಬೃಂದಾವನಕ್ಕೆ ಒಳಗಡೆ ಎಂಟ್ರಿ ಆಗಲಿ ಅಥವಾ ಮಂತ್ರಾಕ್ಷತೆ ಆಗಲಿ ಕೊಡಲ್ಲ, ಸ್ಟಾಪ್ ಮಾಡಿರ್ತಾರೆ. ನೆಕ್ಸ್ಟು ನಮಗೆ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ 50 ರೂಪೀಸಿಗೆ. ನನ್ನ ಮಗಳಿಗೆ ಪ್ರಸಾದ ಸಿಕ್ಕಾಪಟ್ಟೆ ಇಷ್ಟ. ಬೃಂದಾವನ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇದೆ, ಅದು ಬಂದ ತಕ್ಷಣ ಕೊಟ್ಬಿಡ್ಬೇಕು ಅವಳಿಗೆ, ಅಷ್ಟು ಇಷ್ಟ ಪ್ರಸಾದ ಅಂತ ಹೇಳಿದ್ರೆ. ನೆಕ್ಸ್ಟ್ ಇಲ್ಲಿ
ನೆಕ್ಸ್ಟು ರಥೋತ್ಸವ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆನೂ ತೊಗೊಂಡು ಹೊರಟ್ವಿ. ಇಲ್ಲಿ ಶ್ರೀವಲ್ಲಿ ಅಮ್ಮನವರಿಗೂ ಸಹ ಆರತಿಯನ್ನು ಮಾಡಿ ಇಟ್ಟಿರ್ತಾರೆ. ಇದೆಲ್ಲದನ್ನು ಫಸ್ಟು ರಥೋತ್ಸವ ಆಗೋದಕ್ಕೂ ಮುಂಚೆ ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ ನಾವು ಅದು ಕ್ಲೋಸ್ ಮಾಡಿರೋದ್ರಿಂದ ಅವಾಗ ಹೋಗಿರಲಿಲ್ಲ. ಅದಕ್ಕೆ ಈ ಕೈ ಮುಕ್ಕೊಂಡ್ಬಿಟ್ಟು ಹೋಗೋಣ ಅಂಥೇಳಿ ಬಂದ್ವಿ. ಇಲ್ಲಿ ರಥೋತ್ಸವ ಮುಗಿದೇ ಆಗಿದ ತಕ್ಷಣ ಅದು ಪ್ರಹ್ಲಾದರಾಯರನ್ನ ಹೊರಗಡೆ ತೊಗೊಂಡೋಗಿ ಜೋಕಾಲಿಲಿ ಇಟ್ಬಿಟ್ಟು ಅದು ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂಥೇಳಿ. ಇದು ಬೃಂದಾವನದ ಒಳಗಡೆ ಇರೋವಂಥದ್ದು. ನಾನು ಆವಾಗಲೇ ಹೇಳಿದ್ನಲ್ಲ, ಪ್ರಹ್ಲಾದರಾಯರನ್ನ ತೊಗೊಬಂದು ಇಲ್ಲಿ ಕೂರಿಸಿರ್ತಾರೆ ನೋಡಿ. ಇಲ್ಲಿ ಅವ್ರು ಸೇವೆ ಮಾಡುವಂಥದ್ದು. ಈ ಸಂಸ್ಥೆ ಈ ಕ್ಷೇತ್ರದ ವ್ಯವಸ್ಥಾಪಕರಾದಂಥ ಗುರುಶೇಷ ಅವರು ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳದ್ದು ಮಹಿಮೆ ಏನು ಯಾವ ಥರ ನಡೆದಿದೆ ಅವ್ರದ್ದು ಜೀವನದಲ್ಲಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಟೈಮ್ ಇರೋ ಅಂಥವ್ರು ಒಂದು 10 ನಿಮಿಷ ಕೂತ್ಕೊಂಡು ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ನೆಕ್ಸ್ಟ್ ಅದನ್ನು ನಾವು ಮುಗಿಸ್ಕೊಂಡು ಹೊರಟಿದ್ದು ಸಾಯಿಬಾಬಾ ಮಂದಿರಕ್ಕೆ. ರಾಘವೇಂದ್ರ ಸ್ವಾಮಿ ಕ್ಷೇತ್ರದಿಂದ ಪಕ್ಕದಲ್ಲೇ ಇದೆ ಸಾಯಿಬಾಬಾ ಮಂದಿರ. ನೀವು ಹೋಗಿರೋವಂಥವ್ರು ಹೋಗಿಲ್ಲದೆ ಇರೋವಂಥವ್ರು ಅಲ್ಲೇ ಪಕ್ಕದಲ್ಲೇ ಇದೆ, ದರ್ಶನ ಮಾಡ್ಕೊಂಬಿಟ್ಟು ಬನ್ನಿ. ಅಲ್ಲಿಗಿನ ಸ್ವಲ್ಪ ಆಲ್ರೆಡಿ 9:30 ಆಗೋಗಿತ್ತು. ಸೊ ಹಂಗಾಗಿ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು. ನೆಕ್ಸ್ಟು ಇಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಿಮ್ಮದು ಏನಾದರೂ ಹರಕೆ ಇತ್ತು ಅಂತ ಹೇಳಿದ್ರೆ, ಸಾಲ ಬಾಧೆ ಮತ್ತು ವಿದ್ಯೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದು ಏನೇ ಇದ್ದರೂ ಅದಕ್ಕೆ ಈ ಥರದ್ದು ಕಾಣಿಕೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಈ ಥರ ತೊಗೊಬಂದು ನೀವು ಕೊಟ್ಟು ಪೂಜೆ ಮಾಡಿಸೋ ಅಂಥದ್ದು. ಮತ್ತು ಹರಕೆ ಕೂಡ ಕಟ್ಬೋದು. ಒಂದು ಹಳದಿ ವಸ್ತ್ರ ಅವರೇ ಕೊಡ್ತಾರೆ. 9 ಕಾಯಿ ನಿಮ್ಮ ಕೆಲಸ ಎಲ್ಲ ಆದಮೇಲೆ ಬಂದು ಹರಕೆನ ಪೂರ್ತಿ ಮಾಡೋ ಅಂಥದ್ದು. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾರೆ. ಮಾಡಿಸೋ ಅಂಥವ್ರು ಮನೇಲಿ ಮಾಡಿಸೋದಕ್ಕಾಗಲ್ಲ, ಮಾಡಿಸ್ತೀವಿ ಅಂತನೋರು ಬಂದು ಇಲ್ಲಿ ಮಾಡಿಸ್ಬೋದು. ಮತ್ತು ಕುಂಡಲಿ ಎಲ್ಲ ಬರೆದು ಸಹ ಕೊಡ್ತಾರೆ ಸ್ವಾಮಿಗಳು. ನಾವು ನನ್ನ ಮಗಳದ್ದು ಕೊಟ್ಟಿದ್ವಿ, ರೆಡಿಯಾಗಿದೆ. ಬಟ್ ಒಂದು 2-3 ಸರಿ ಕಾಲ್ ಮಾಡಿದರು, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ರೆಡಿ ಇದೆ ಅಂತ. ಬಟ್ ನಾವು ಹೋಗೋದಕ್ಕಾಗಿರಲಿಲ್ಲ. ಇವಾಗ ಒಂದು ಸರಿ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅದೆಲ್ಲೋ ಮಿಸ್ ಆಗಿದೆ, ಇನ್ನೊಂದು ಸರಿ ಬರೆದ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ದರ್ಶನ ಎಲ್ಲ ಆಯಿತು, ಚೆನ್ನಾಗಿ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ಹೊರಗಡೆಯಿಂದ ಈ ಥರ ಇದೆ ವ್ಯೂ. ನೈಟ್ ಟೈಮ್ ಅಂತೂ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಟೇಕ್ ಕೇರ್.